ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಜಗಳಗಳು ಜೋರಾಗಿವೆ ಎಂದು. ಅಯ್ಯೋ, ಇದನ್ನು ಯಾರು ಹೇಳ್ತಿದ್ದಾರೆ ನೋಡಿ. ಅವ್ರ ಪಕ್ಷದಲ್ಲಿ ಯಾವ ರೀತಿ ಒಳ ಜಗಳಗಳಿವೆ ಅದನ್ನು ತಾವು ನೋಡ್ಕೊಬೇಕು. ನಾವು ಮಾತಾಡೋಕ್ಕಾಗಲ್ಲ ಆ ಮಾತುಗಳನ್ನು. ಯಾಕಪ್ಪ ಅಂತಂತಂದರೆ ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಸಾಹೇಬ್ರದೊಂದು ಬೇರೆ ಬಣ, ಅದೇ ರೀತಿ ಯತ್ನಾಳ್ ಸಾಹೇಬ್ರದೊಂದು ಬೇರೆ ಬಣ ಅಲ್ವಾ. ಸೊ ಇವರಿಬ್ಬರದು ಬೇರೆ ಬೇರೆ ಬಣಗಳ ಮಧ್ಯೆ ತುಂಬ ಜೋರಾಗಿ ಸಂಘರ್ಷ ನಡೀತೈತೆ. ಬಿ ಜೆ ಪಿ ನಾವು ಹ್ಯಾಂಡಲ್ ಚೆನ್ನಾಗಿ ಮಾಡ್ತೀವಿ, ನೀವು ಹ್ಯಾಂಡಲ್ ಚೆನ್ನಾಗಿ ಮಾಡ್ತಿದ್ದಿಲ್ಲ, ಹಾಗೆ ಹೀಗೆ. ಸರ್, ನಿಮ್ಮ ತಾಟದಲ್ಲೇ ಅಂದರೆ ನಿಮ್ಮ ತಿನ್ನೋ ಪ್ಲೇಟ್ನಲ್ಲೇ ದನ ಬಿದ್ದೈತೆ, ಬೇರೆಯವ್ರ ನೊಣ ಹುಡುಕಾಡ್ತಿದ್ರಲ್ಲ ಸರ್. ಕಾಂಗ್ರೆಸ್ನವರು ಸಿಂಪಲ್ಲಾಗಿ ತಮ್ಮದೇನು ಬೇಕೋ ಅದನ್ನು ನೋಡ್ಕೊಂಡವ್ರೆ. ಅಂದರೆ ಅವ್ರು ಒಳ ಜಗಳಗಳಿದ್ರು ಕೂಡ ಒಳಗಿಂದ ಒಳಗೇನೆ ಅವ್ರು ಬಗೆಹರಿಸ್ಕೊಂತವ್ರೆ. ಈ ರೀತಿ ಬಹಿರಂಗವಾಗಿ ನೀವು ಹಾಗೆ ನೀವು ಹೀಗೆ ಅವರಿದ್ದರೆ ಸೋಲ್ತೀರಾ, ಅವ್ರನ್ನ ತೆಗಿಬೇಕು ಅಂತ ಹೇಳ್ತಿಲ್ಲ. ಮೊದಲು ನಿಮ್ಮಲ್ಲಿರುವಂತಹ ಒಳ ಜಗಳಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಮುಂದಿನವ್ರು ನೋಡೋರಂತೆ. ಸೊ ಅದೆಲ್ಲ ಎಲ್ಲಿ ಬಿಡಿ. ಎಕ್ಸಾಕ್ಟಾಗಿ ಇವಾಗ ಇವರು ಕಾರಜೋಳ ಸಾಹೇಬರು ಹೇಳಿರೋ ಮಾತುಗಳೇನು ಕೇಳ್ಕೊಂಡು ಬರೋಣ ಬನ್ನಿ. ಸಿದ್ದರಾಮಯ್ಯನವ್ರಿಗೆ ಯಾವ್ಯಾವ ಕುರ್ಚಿ ಕಂಟಕ್ಕೆ ಬರ್ತದ ಆ ರೀತಿ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಈಗ ಕುಸ್ತಿ ನಡೆದದ್ದು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ. ನಾನು ಹೇಳೋದು ಕುಸ್ತಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರ ಪೋಸ್ಟ್ರೇ ಬೇರೆ ಅದಾವೆ, ಇವ್ರ ಪೋಸ್ಟ್ರೇ ಬೇರೆ ಅದಾವೆ. ಒಬ್ಬರದು ಸ್ವಾಭಿಮಾನಿ ಹಿಂದ ಸಮಾವೇಶದ, ಒಬ್ಬರದು ಏನದು ಜನಕಲ್ಯಾಣ ಸಮಾವೇಶದ. ಎರಡೂ ಪೋಸ್ಟರ್ನ ಬೇರೆ ಹಚ್ಚಿದಾರೆ. ಪಾರ್ಟಿ ಒಳಗೆ ಇಂಟರ್ನಲ್ ಫೈಟಿಂಗ್ ಅದ. ಸಿದ್ದರಾಮಯ್ಯನವ್ರು ತೆಗಿತೀವಿ ಅಂತ ಕರೆದು ಹೇಳಿದ್ದಕ್ಕಾಗಿ ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸಡ್ಡು ಹೊಡಿತಾ ಇದ್ದಾರೆ. ಏನತ್ತ, ನನ್ನ ತೆಗೆದ್ರಂದ್ರೆ ನೋಡತ್ತೇಳಿ ಇವತ್ತೊಂದು 50,000 ಜನರನ್ನ ಸೇರಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ತಯಾರಿ. ಮತ್ತು